ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ರಾಷ್ಟ್ರೀಯ ಜಂತುಹುಳ ನಿವಾರಣೆ ದಿನ ಮತ್ತು ದಿನಾಂಕ 16ರಂದು ಮಾಪ್ ಆಪ್ ದಿನ ಆಚರಣೆ ನಿಮಿತ್ತ ನಡೆಯುವ ಅಲ್ಬೆಂಡಾಜೋಲ್ ಮಾತ್ರೆ ವಿತರಣೆ ಕಾರ್ಯಕ್ರಮಕ್ಕೆ ಚಾಲನೆ. ಕೌಶಲ್ಯ ಅಭಿವೃದ್ಧಿ ಸಚಿವರಿಗೆ ಮನವಿ ಪತ್ರ ಸಲ್ಲಿಸಿದ ಶಾಸಕ ಬೆಲ್ದಾಳೆ. ಉಪಚುನಾವಣೆಯಲ್ಲಿ ಗೆದ್ದಿದ್ದ 3 ಕಾಂಗ್ರೆಸ್ ಶಾಸಕರಿಂದ ಪ್ರಮಾಣ ವಚನ ಸ್ವೀಕಾರ. ಸುದ್ದಿಯ ವಿವರಗಳು. ಇಂದು ಶ್ರೀ ಸಿದ್ದಾರೂಢ ಗುರುಕುಲ ಶಾಲೆ ಗುಂಪಾ ಬೀದರ್ನಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೀದರ್ ಹಾಗೂ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ ನೌಬಾದವರ ಸಂಯುಕ್ತಾಶ್ರಯದಲ್ಲಿ ರಾಷ್ಟ್ರೀಯ ಜಂತುಹುಳ ನಿವಾರಣಾ ದಿನ ಹಾಗೂ ದಿನಾಂಕ 16/12/2024ರಂದು ಮಾಪಾಪ್ ದಿನ ನಿಮಿತ್ತ ನಡೆಯುವ ಅಲ್ಬೆಂಡಾಜೋಲ್ ಮಾತ್ರೆ ವಿತರಣೆ ಕಾರ್ಯಕ್ರಮಕ್ಕೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಡಾಕ್ಟರ್ ಧ್ಯಾನೇಶ್ವರ್ ನಿರಗುಡೇರವರು ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಕ್ಕಳಿಗೆ ಅಲ್ಬೆಂಡಾಜೋಲ್ ಮಾತ್ರೆ ನುಂಗಿಸುವ ಮೂಲಕ ಜಂತುಹುಳ ನಿವಾರಣೆ ದಿನಾಚರಣೆಯ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಜಿಲ್ಲೆಯಲ್ಲಿ 1 ವರ್ಷದಿಂದ 19 ವರ್ಷದ 6 ಲಕ್ಷಕ್ಕಿಂತ ಹೆಚ್ಚು ಮಕ್ಕಳಿಗೆ ಅಲ್ಬೆಂಡಾಜೋಲ್ ಮಾತ್ರೆಯನ್ನು ಪ್ರತಿ ಶಾಲಾ ಕಾಲೇಜುಗಳಲ್ಲಿ ಅಂಗನವಾಡಿ ಕೇಂದ್ರಗಳಲ್ಲಿ ವಿತರಿಸಲಾಗುತ್ತಿದ್ದು, ಉಳಿದ ಮಕ್ಕಳಿಗೆ ದಿನಾಂಕ 16/12/2024ರಂದು ಮಾಪಾಪ್ ಕಾರ್ಯಕ್ರಮದ ಮೂಲಕ ನೀಡಲಾಗುತ್ತಿದೆ. ಈ ಮಾತ್ರೆಯನ್ನು ಪ್ರತಿಯೊಬ್ಬ ಮಕ್ಕಳು ಚಿಪ್ಪಿಸಿ ದೇಹದಲ್ಲಿರುವ ಪೋಷಕಾಂಶ ಹಾನಿಕಾರಕ ಜಂತುಹುಳವನ್ನು ನಾಶ ಮಾಡಬೇಕೆಂದು ಕರೆ ನೀಡಿದರು. ಅಲ್ಬೆಂಡಾಜೋಲ್ ಮಾತ್ರೆಯು ವರ್ಷದಲ್ಲಿ 2 ಬಾರಿ ಸೇವಿಸುವುದರಿಂದ ದೇಹದಲ್ಲಿರುವ ಜಂತುಹುಳವನ್ನು ನಿಯಂತ್ರಿಸಿ ಮಕ್ಕಳ ಪೌಷ್ಟಿಕತೆಯನ್ನು ನಿಯಂತ್ರಿಸಬಹುದಾಗಿದೆ. ಅಲ್ಲದೆ ಮಕ್ಕಳ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆ ವೃದ್ಧಿಯಾಗಿ ಮಕ್ಕಳಲ್ಲಿ ಕಲಿಕಾ ಸಾಮರ್ಥ್ಯ ವೃದ್ಧಿಯಾಗುತ್ತದೆ. ಕಾರಣ ಎಲ್ಲರೂ ಈ ಮಾತ್ರೆಯನ್ನು ಸೇವಿಸಬೇಕೆಂದು ಕರೆ ನೀಡಿದರು. ಓಂಕಾರ ಮಲ್ಲಿಗೆ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿಗಳು ಬೀದರ್ ಅವರು ನಿರೂಪಣೆ ಹಾಗೂ ವಂದನಾರ್ಪಣೆ ಕಾರ್ಯಕ್ರಮ ನೆರವೇರಿಸಿದರು. ಬಸವರಾಜ್ ಮ್ಯಾಗೇರಿ ಪ್ರಾಂಶುಪಾಲರು ಶ್ರೀ ಸಿದ್ದಾರೂಢ ಗುರುಕುಲ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಬೀದರ್ ಅವರು ಘನ ಅಧ್ಯಕ್ಷತೆ ವಹಿಸಿದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಜಶೇಖರ್ ಪಾಟೀಲ್ ಜಿಲ್ಲಾ RCH ಅಧಿಕಾರಿಗಳು ಬೀದರ್, ಡಾಕ್ಟರ್ ದಿಲೀಪ್ ಡೊಗೊರೆ ಜಿಲ್ಲಾ ಕುಟುಂಬ ಕಲ್ಯಾಣ ಅಧಿಕಾರಿಗಳು, ಡಾಕ್ಟರ್ ಸಂಗಾರೆಡ್ಡಿ ತಾಲೂಕಾ ಆರೋಗ್ಯ ಅಧಿಕಾರಿಗಳು ಬೀದರ್, ಶ್ರೀ ಲಕ್ಷ್ಮೀಕಾಂತ್ ಪ್ರಾಚಾರ್ಯರು ITI ಕಾಲೇಜು ಬೀದರ್, ಉಮೇಶ್ ಬಿರಾದರ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯವರು, ಶಾಲೆಯ ಶಿಕ್ಷಕ ಶಿಕ್ಷಕಿಯರು ಹಾಗೂ ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಧ್ಯಾನೇಶ್ವರ ನಿರಗುಡೆ ಸರ್ ಅವರಿಗೂ ನಮ್ಮದು ಜಿಲ್ಲಾ RCH ಅಧಿಕಾರಿಗಳು ನಮ್ಮನ್ನು ಹೂಗುಚ್ಛ ನೀಡುವ ಮುಖಾಂತರ ಅವರಿಗೂ ಸ್ವಾಗತ ಕೋರಬೇಕಲ್ಲ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಬೀದರ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೀದರ್ ವತಿಯಿಂದ ರಾಷ್ಟ್ರೀಯ ಜಂತುಹುಳು ಇಫ್ ವೆಲ್ತ್ ಈಸ್ ಲಾಸ್ ಸಮಥಿಂಗ್ ಈಸ್ ಲಾಸ್ಟ್, ಇಫ್ ಹೆಲ್ತ್ ಈಸ್ ಲಾಸ್ ಎವ್ರಿಥಿಂಗ್ ಈಸ್ ಲಾಸ್ಟ್ ಅಂತ ಹೇಳ್ಬಿಟ್ಟು ನಾವು ಹಣವನ್ನು ಕಳ್ಕೊಂಡ್ರೆ ಮತ್ತೆ ಗಳಿಸ್ಬೋದು, ಹಣವನ್ನು ಕಳ್ಕೊಂಡ್ರೆ ಗಳಿಸ್ಬೋದು, ಫಲಾಮಣಿ ಕಳ್ಕೊಂಡ್ರೆ ಗಳಿಸ್ಬೋದು. ಒಮ್ಮೆ ನಮ್ಮ ಆರೋಗ್ಯ ಕಳ್ಕೊಂಡೆ ಅಂತಾರೆ, ಆರೋಗ್ಯವನ್ನು ಕೆಡಿಸ್ಕೊಂಡೆ ಅಂತಂದರೆ ಮಳ್ಳಿ ಪುನಃ ಪಡಲಿಕ್ಕೆ ಅಸಾಧ್ಯ ಅದು. ಅದಕ್ಕೆ ಯಾವುದೇ ರೋಗ ರುಜಿನಗಳು ಆಗದೇ ಇರೋ ಹಾಗೆ ಮುಂಜಾಗ್ರತಾ ಕ್ರಮವನ್ನು ವಹಿಸ್ತಕ್ಕಂಥದ್ದು ಬಹಳ ಅವಶ್ಯಕತೆ ಅದ. ನೀವು ಪ್ರತಿದಿನ ಎದ್ದ ತಕ್ಷಣ ಬ್ರಷ್ ಮಾಡಬೇಕು, ಸರಿಯಾಗಿ ಬ್ರಷ್ ಮಾಡಬೇಕು, ಬಾಯಿ ವಾಶ್ ಮಾಡ್ಕೋಬೇಕು. ನೀವು ಊಟಕ್ಕೆ ಹೋಗೋಕ್ಕಿಂತ ಮುಂಚಿತವಾಗಿ ಸರಿಯಾಗಿ ಕೈಗಳನ್ನು ತೊಳ್ಕೋಬೇಕು. ಆಮೇಲೆ ಪರಿಶುದ್ಧವಾದಂಥ ನೀರನ್ನೇ ನೀವು ಸೇವಿಸ್ತಾ ಇರಬೇಕು. ಹೀಗೆಲ್ಲ ಮಾಡಿದರೆ ನಿಮಗೆ ಯಾವುದೇ ಥರನಾದಂಥ ರೋಗಗಳು ಬರೋದಿಲ್ಲ. ಇದೆಲ್ಲದಕ್ಕಿಂತ ಮುಂಚಿತವಾಗಿ ಮತ್ತೆ ಬರೀ ಎಷ್ಟು ಮಾಡಿದ್ರೆ ಸಾಕಣ ಅಂತ ತಿಳ್ಕೊಂಡು ಊಟ ಮಾಡಿ ಮಲ್ಕೊಳ್ಳೋದಲ್ಲ. ಅದಕ್ಕೆ ಸಮನಾಗಿ ನಾವು ಯೋಗವನ್ನು
ವ್ಯಾಯಾಮವನ್ನು ಕೂಡ ಶಾರೀರಿಕವಾಗಿ ಸ್ವಲ್ಪ ಕೆಲಸವನ್ನು ಕೂಡ ಮಾಡಬೇಕಾಗತ್ತೆ. ಬರೀ ಊಟ ಮಾಡೋದು ಮಲ್ಕೊಳ್ಳೋದು ಕೂತ್ರೆ ಆಗಲು ನಡೆಯಲ್ಲ. ಅದಕ್ಕೆ ಕೆಲವೊಂದು ಎಕ್ಸಸೈಸ್ ಕೂಡ ಮಾಡಬೇಕಾಗತ್ತೆ. ಹೀಗೆ ಇವತ್ತು ನಾವು ಸರ್ ಹೇಳಿದ್ದಾರೆ ವಿಶ್ವಾಸವಾಗಿ, ನಮಗೆ ಅದ್ರ ಬಗ್ಗೆ ಹೆಚ್ಚಿಗೆ ಮಾಹಿತಿ ಇರೋಲ್ಲ. ಅದಕ್ಕೆ ಯಾವ ಥರನಾಗಿ ನಿಮಗೆ ಜಂತುಹುಳು ಇತ್ತು. ಜಂತುಹುಳು ಅಂದ್ರೆ ಸರ್ ಹೇಳಿದಂಗೆ ನಮ್ಮೆಲ್ಲರ ಕಲ್ಪನೆಯಲ್ಲಿ ಒಂದು ಬರ್ತದೆ. ಏನಂದ್ರೆ ದೊಡ್ಡ ಹುಳ ಇರ್ತವೆ ಒಂದು ಗೇನ್ಗಂಟ್ಲೆ. ಈಗ ಅವೆಲ್ಲ ಕಮ್ಮಿ ಆಗ್ಯಾವ. ಈಗ ಸಣ್ಣ ಸಣ್ಣ ಹುಳುಗಳಾಗ್ತಾವೆ ಅದೇ ಥರನಾಗಿ ನಿಮ್ಮ ಹೊಟ್ಟೆಯಲ್ಲಿ. ಅವು ನಮಗೆ ಒಳಗೆ ತೊಂದರೆಯನ್ನು ಕೊಡ್ತಾವೆ. ಅಂಥ ರೋಗ ಬರಬಾರ್ದು ಅಂತಂತಂದರೆ ಈಗ ಇಷ್ಟೆಲ್ಲ ಸರ್ಕಾರ ಖರ್ಚು ಮಾಡಿ, ಸರ್ಕಾರ ಖರ್ಚು ಮಾಡಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜಾಗರಣ ಸಮಾವೇಶಗಳನ್ನ ಹಮ್ಮಿಕೊಂಡು ಇಷ್ಟೆಲ್ಲ ಖರ್ಚು ಮಾಡ್ತಾಯಿದೆ. ಯಾಕೆ ಮಾಡ್ತಾಯಿದ್ದಪ್ಪ ಅಂತಂದರೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥವ್ರು, ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಆರೋಗ್ಯವಾಗಿರ್ಬೇಕು, ಸದೃಢವಾಗಿರ್ಬೇಕು. ನಾವೆಲ್ಲ ಆರೋಗ್ಯವಾಗಿ ಮೇನ್ ಉದ್ದೇಶ ಏನು ಇದ್ರದ್ದು ಅಂತ ಹೇಳಬೇಕಾದ್ರೆ, ನಮ್ಮ ಒಂದು NFHS ಸರ್ವೆ ಮತ್ತು ನಮ್ಮದೆಲ್ಲ ಒಂದು ಸರ್ವೇದಲ್ಲಿ ನಮ್ಮ ಜನರು, ಮಕ್ಕಳು, ಮಹಿಳೆಯರು ಎಲ್ಲರೂ ಏನದಂದರೆ 50%ಕ್ಕಿಂತ ಜಾಸ್ತಿ ಏನದಂದರೆ ಅನೀಮಿಯಾದಿಂದ ಬಳಲ್ತಾ ಇದ್ದೀವಿ ನಾವೆಲ್ಲರೂ. ಸೊ ಅನೀಮಿಯಾ ಅಂತ ನಾವು ಎದಕ್ಕೆ ಅಂತೀವಿ ಅಂದರೆ, ರಕ್ತದಲ್ಲಿ ಕೆಂಪು ಕಣಗಳು ಏನಿರ್ತವೆ, ಹಿಮೋಗ್ಲೋಬಿನ್ ಅಂತ ಏನಂತೀವಿ, ಅದು ಎಲ್ಲರ ಮೈಯಲ್ಲಿ ಕಡಿಮೆ ಇದೆ. ಸೊ ಕಡಿಮೆ ಇರಲಿಕ್ಕೆ ಏನು ಮೇನ್ ರೀಸನ್, ಸಾಕಷ್ಟು ರೀಸನ್ಸ್ ಇದಾವೆ, ಇಲ್ಲ ಅಂತಿಲ್ಲ. ಬಟ್ ಏನು ಮುಖ್ಯ ಒಂದು ರೀಸನ್ ಇದೆ, ನಾವು ಎಲ್ಲರೂ ನಮ್ಮ ಹೊಟ್ಟೆಯಲ್ಲಿ ಜಂತುಹುಳುಗಳ ಜೊತೆ ನಾವು ವಾಸಿಸ್ತಾ ಇದ್ದೀವಿ. ಸೊ ಆ ಜಂತುಹುಳ ನಾವು ನಿವಾರಣೆ ಮಾಡಬೇಕಾದ್ರೆ ಇದು ಎವ್ರಿ 6 ತಿಂಗಳಿಗೆ ಒಂದು ಸರಿ ನಾವು ಈ ಒಂದು ಆಲ್ಬೆಂಡಜೋಲ್ ಮಾತ್ರೆ ತೊಗೋಬೇಕಾಗುತ್ತೆ. ಸೊ ಈ ಜಂತುಹುಳಗಳು ನಮ್ಮ ಹೊಟ್ಟೆಗೆ ಹೆಂಗೆ ಹೋಗ್ತವೆ, ನಾವು ಕರೆಕ್ಟಾಗಿ ಕೈ ತೊಳ್ಕೊಳ್ಳೋದಿಲ್ಲ, ಅಡುಗೆ ಮಾಡ್ತಕ್ಕಂಥ ನೀರು ನಾವು ಕರೆಕ್ಟಾಗಿ ಬಳಸೋದಿಲ್ಲ, ನಾವು ತೊಳಿತಕ್ಕಂಥ ಏನು ಪ್ಲೇಟ್ಸು, ನಾವು ಊಟ ಮಾಡ್ತಕ್ಕಂಥ ಪ್ಲೇಟ್ಸು ಕರೆಕ್ಟ್ ಇರೋದಿಲ್ಲ. ಸೊ ಈ ಇದರಿಂದ ನಮ್ಮ ಹೊಟ್ಟೆಯಲ್ಲಿ ಜಂತುಹುಳಗಳಾಗ್ತವೆ. ಜಂತುಹುಳ ಅಂದರೆ ಎಲ್ಲರ ತಲೆಗೇನು ದೊಡ್ಡ ದೊಡ್ಡ ಹುಳಗಳು ಅಂತಿಲ್ಲ, ಅವು ಇವಾಗ ಎಲ್ಲೂ ನೋಡ್ಲಿಕ್ಕೆ ಸಿಗ್ತಾ ಇಲ್ಲ ಜಾಸ್ತಿಯಾಗಿ, ಮೊದಲು ಇರ್ತಿತ್ತು. ಬಟ್ ಇವಾಗ ಸಣ್ಣ ಸಣ್ಣ ಕ್ರಿಮಿ ಹುಳಗಳು ಏನಿರ್ತವೆ ಅವಕ್ಕೂ ನಾವು ಜಂತುಹುಳ ಕ್ಯಾಟಗರಿದಾಗೆ ತೊಗೊತೀವಿ. ಸೊ ಅವು ಹೊಟ್ಟೆಗೆ ಇರೋದ್ರಿಂದ ಏನಾಗ್ತದೆ, ನಮ್ದೇನು ಐರನ್ ಅಬ್ಸಾರ್ಪ್ಷನ್ ಆಗಬೇಕು, ನಾವು ಊಟ ಮಾಡಿರ್ತಕ್ಕಂಥದ್ದು ಏನು ಅಬ್ಸಾರ್ಪ್ಷನ್ ಆಗಬೇಕು, ಅದು ಆಗ್ಲಿಕ್ಕೆ ಬಿಡೋದಿಲ್ಲ, ಅವು ಹುಳಗಳೇ ತಿಂತಾವೆ. ಸೊ ಈ ಒಂದು ಉದ್ದೇಶಕ್ಕೆ ನಾವೇನದಂದರೆ ಇಡೀ ರಾಜ್ಯದಲ್ಲಿ ಇವತ್ತಿನ ದಿವಸ ಜಂತುಹುಳ ನಿವಾರಣಾ ದಿನಾಚರಣೆಯನ್ನು ಸ್ಟಾರ್ಟ್ ಮಾಡೀವಿ. ಇದರಲ್ಲಿ 1 ರಿಂದ 19 ವರ್ಷ ಮಕ್ಕಳಿಗೆ ನಾವು ಎಲ್ಲರಿಗೆ ಏನದಂದರೆ ಆಲ್ಬೆಂಡಜೋಲ್ ಮಾತ್ರೆ ಕೊಡ್ತೀವಿ. ಸೊ ಇದು 1 ರಿಂದ 2 ವರ್ಷದ ಮಕ್ಕಳಿಗೆ ಅರ್ಧ ಮಾತ್ರೆ ಇರುತ್ತೆ. 2 ವರ್ಷ ಮೇಲ್ಪಟ್ಟು ಎಲ್ಲರಿಗೆ ಏನದಂದರೆ ಪೂರ್ತಿ 1 ಮಾತ್ರೆ ಇರುತ್ತೆ. ಇದು 400 mg ಮಾತ್ರೆ ಇರುತ್ತೆ. ಸೊ 1 ರಿಂದ 2 ಅಥವಾ 2 ರಿಂದ 3 ಏನದಂದರೆ ಟ್ಯಾಬ್ಲೆಟ್ ಕ್ರಷ್ ಮಾಡಿಕೊಡ್ಬೇಕು, ಪೌಡರ್ ಮಾಡಿಕೊಡ್ಬೇಕು. ಉಳ್ಕಿದ್ದು 3 ರಿಂದ ಮೇಲ್ಪಟ್ಟು ಮಕ್ಕಳು ಇದು ಮಾತ್ರೆ ನುಂಗ್ಬೋದು. ಸೊ ಇದರಿಂದ ಯಾವುದೇ ಒಂದು ಅಡ್ಡ ಪರಿಣಾಮ ಆಗ್ತಕ್ಕಂಥದ್ದಾಗಲಿ, ಯಾವುದೇ ಒಂದು ಏನಂತೀರ ರಿಯಾಕ್ಷನ್ಸ್ ಆಗ್ತಕ್ಕಂಥದ್ದಾಗಲಿ ನಾವು ಇಲ್ಲಿವರೆಗೆ ಎಲ್ಲೂ ರಿಪೋರ್ಟ್ ಮಾಡಿಲ್ಲ. ಅಡ್ಡ ಪರಿಣಾಮದಲ್ಲಿ 1-2 ಸಣ್ಣದು ಏನಿದೆ ಅಂತಂದರೆ, ಯಾರ ಹೊಟ್ಟೆನಲ್ಲಿ ಹುಳ ಇರುತ್ತೆ ಅಂಥವ್ರಿಗೆ ಹೊಟ್ಟೆ ತಳಮಳ ಆಗ್ಬೋದು, ವಾಮಿಟಿಂಗ್ ಆಗ್ಬೋದು. ಸೊ ಇದು ಬಿಟ್ಟು ಮತ್ತು ಬೇರೆ ಏನೂ ಇದರಿಂದ ತೊಂದರೆ ಇಲ್ಲ. ದಿವಸ ಜಿಲ್ಲಾ ಆಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಮತ್ತು ಆರೋಗ್ಯ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಈ ಜಂತುಹುಳ ನಿವಾರಣೆ ಕಾರ್ಯಕ್ರಮ, ನ್ಯಾಷನಲ್ ಡಿವರ್ಮಿಂಗ್ ಡೇ ಅಂತ ಕಾರ್ಯಕ್ರಮ ನಾವು ಇವತ್ತು 9ನೇ ತಾರೀಕಿಗೆ ಇಲ್ಲಿ ಸಿದ್ದಾರೂಢ ಸ್ಕೂಲಲ್ಲಿ ನಾವು ಹಮ್ಮಿಕೊಟ್ಟಿದ್ದೀವಿ. ನಮ್ಮ ಜಿಲ್ಲೆಯಲ್ಲಿ 6,12,000 ಮಕ್ಕಳಿದ್ದಾರೆ 1 ರಿಂದ 19 ವರ್ಷ ಒಳಗಾಗಿ. ಇವತ್ತು 9ನೇ ದಿವಸ ಎಲ್ಲ ಸ್ಕೂಲಲ್ಲಿ ಮತ್ತು ಎಲ್ಲ ಕಡೆ ನಾವು ಟ್ಯಾಬ್ಲೆಟನ್ನು ಆಲ್ರೆಡಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ಈ ಮಧ್ಯಾಹ್ನದ ಬಿಸಿ ಊಟ ಆದಮೇಲೆ ಎಲ್ಲರೂ ಇವತ್ತು ನುಂಗಿಸ್ಬಿಡ್ತಾರೆ. ಯಾವ ಮಕ್ಕಳು ಇವತ್ತು ಸ್ಕೂಲಿಗೆ ಯಾವುದೋ ಕಾರಣದಿಂದ ರಜೆ ಇತ್ತು ಅಥವಾ ಯಾವುದೋ ಕಾರಣದಿಂದ ಬಂದಿಲ್ಲ ಅಂದರೆ ಅವತ್ತು ಮತ್ತು 16ನೇ ತಾರೀಕಿಗೆ ಅವತ್ತು ದಿವಸ ಇನ್ನೊಂದು ಮಾಪಪ್ ಕಾರ್ಯಕ್ರಮ ಥರ ಮಾಡ್ಕೊಂಡು ನಾವು 6,12,000 ಮಕ್ಕಳಿಗೆ ನಾವು ಜಂತುಹುಳದ ಮಾತ್ರೆಯನ್ನು ನುಂಗಿಸಲಿಕ್ಕೆ ನಾವು ಇದು ಮಾಡ್ತೀವಿ. ನಮ್ಮ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ನಾವೆಲ್ಲ ಖುದ್ದಾಗಿ ಮುಂದೆ ನಿಂತ್ಕೊಂಡು ನುಂಗಿಸ್ಬಿಡ್ತೀವಿ. ಈ ಮಾತ್ರೆ ನುಂಗೋದ್ರಿಂದ ಯಾವುದೂ ಅಡ್ಡ ಪರಿಣಾಮ ಇಲ್ಲ, ಯಾರೂ ಭಯಪಡೋದು ಬೇಕಾಗಿಲ್ಲ. ಇದರಿಂದ ಏನಾಗೋದಿಲ್ಲ, ಸ್ವಲ್ಪ ಆದರೆ ಕಸಬಿಸಿ ಆದಂಗೆ ಆಗುತ್ತೆ. ಯಾರ ಹೊಟ್ಟೆಯಲ್ಲಿ ಜಂತುಹುಳ ಇದ್ದಾವೆ ಅವರಿಗಾಗುತ್ತೆ, ಅದರ ಪ್ರಕಾರ ಬಿಟ್ಟರೆ ಯಾರಿಗೂ ಯಾವುದು ಅಡ್ಡ ಪರಿಣಾಮ ಆಗೋದಿಲ್ಲ. ದಯವಿಟ್ಟು ಎಲ್ಲರೂ, ನಾನು ನಿಮ್ಮ ಮಾಧ್ಯಮ ಮುಖಾಂತರ ನಾನು ಎಲ್ಲರಿಗೆ ಮನವಿ ಮಾಡ್ಕೊತೀನಿ, ಎಲ್ಲ ಮಕ್ಕಳಿಗೆ, ಎಲ್ಲ ಪೋಷಕರಿಗೆ ಯಾವ ಭಯ ಪಡೋದಿಲ್ಲ. ಎಲ್ಲ ತಪ್ಪು ಮಕ್ಕಳಿಗೆ ಜಂತುಹುಳನೇ ವರ್ಷದಲ್ಲಿ 2 ಸಲ ಕಂಪಲ್ಸರಿ ಹಾಕಬೇಕು. ಏಕೆಂದರೆ ಈ ಜಂತುಹುಳದಿಂದ ಭಾಳಷ್ಟು ಕಾರಣಗಳು ಇವೆ. ಅನಿಮಿಯಾ ಆಗೋಕ್ಕೆ, ರಕ್ತಹೀನತೆ ಆಗೋಕ್ಕೆ ಭಾಳಷ್ಟು ಕಾರಣ ಇದ್ದಾವೆ. ಇದು ಒಂದು ಜಂತುಹುಳ ಒಂದು ಮುಖ್ಯ ಕಾರಣ.
ಸೊ ಡೆವಲಪಿಂಗ್ ಕಂಟ್ರಿಲಿ ಇದು ಒಂದು ಮುಖ್ಯ ಕಾರಣ ಇದರಿಂದ ಎಲ್ಲರೂ 6 ತಿಂಗಳಿಗೆ ಒಂದು ಸಲ ಡಿವಾರ್ಮಿಂಗ್ ಡೇ ಮಾಡ್ಕೊಳ್ಳೋದಿದೆ. ಸರ್ಕಾರದ ಹಮ್ಮಿಕೊಂಡಿದ್ದ ಕಾರ್ಯಕ್ರಮ ಇದೆ. ಎಲ್ಲರೂ ದಯವಿಟ್ಟು ನಿಮ್ಮ ಮಾಧ್ಯಮ ಮುಖಾಂತರ ಕೇಳ್ಕೊತೀನಿ, ಎಲ್ಲರೂ ನಮಗೆ ಸಹಕಾರ ನೀಡಬೇಕಂತ ನಾನು ಕೋರುತ್ತೇನೆ. ದಕ್ಷಿಣ ವಿಧಾನಸಭೆ ಕ್ಷೇತ್ರದ 5 ಜಿಲ್ಲಾ ಪಂಚಾಯತ್ ಹೋಬಳಿ ವ್ಯಾಪ್ತಿಯಲ್ಲಿ ತಲಾ 1 ಸರ್ಕಾರಿ ಕೈಗಾರಿಕಾ ತರಬೇತಿ ಕೇಂದ್ರ ಐಟಿಐ ಸ್ಥಾಪಿಸುವಂತೆ ಕ್ಷೇತ್ರದ ಶಾಸಕ ಡಾ ಶೈಲೇಂದ್ರ ಬೆಲ್ದಾಳೆ ಒತ್ತಾಯಿಸಿದ್ದಾರೆ. ಬೆಳಗಾವಿಯಲ್ಲಿ ಸೋಮವಾರ ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲ ಅಭಿವೃದ್ಧಿ ಸಚಿವ ಡಾ ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೆ ಭೇಟಿಯಾಗಿ ಈ ಕುರಿತು ಮನವಿ ಪತ್ರ ಸಲ್ಲಿಸಿ ಮನ್ನೆಕೇಳಿ, ಮನ್ನೆಳಿ, ಬೇಮಳಖೇಡ್ ಸೇರಿದಂತೆ 5 ಕಡೆ ಐಟಿಐ ಕಾಲೇಜುಗಳನ್ನು ಸ್ಥಾಪಿಸಿ ಈ ಭಾಗದ ವಿದ್ಯಾರ್ಥಿಗಳಿಗೆ ವೃತ್ತಿಪರ ಶಿಕ್ಷಣದ ಸೌಲಭ್ಯ ಕಲ್ಪಿಸಬೇಕು ಎಂದು ಗಮನ ಸೆಳೆದರು. ದಕ್ಷಿಣ ವಿಧಾನಸಭಾ ಕ್ಷೇತ್ರ ಸಂಪೂರ್ಣ ಹಳ್ಳಿಗಳಿಂದಲೇ ಕೂಡಿದೆ. ಬಹುತೇಕ ಗ್ರಾಮಗಳು ಹಿಂದುಳಿದಿವೆ. ನಿರುದ್ಯೋಗ ಸಮಸ್ಯೆ ಸಹ ಜಾಸ್ತಿ ಇದೆ. ಹೀಗಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ವಿಶೇಷವಾಗಿ ವೃತ್ತಿಪರ ಶಿಕ್ಷಣದಲ್ಲಿ ಈ ಭಾಗಕ್ಕೆ ಸರ್ಕಾರ ಹೆಚ್ಚು ಆದ್ಯತೆ ನೀಡುವ ಅಗತ್ಯವಿದೆ. ಐಟಿಐನಂತಹ ವೃತ್ತಿಪರ ಶಿಕ್ಷಣ ತರಬೇತಿ ಸಿಕ್ಕರೆ ಈ ಭಾಗದ ವಿದ್ಯಾರ್ಥಿಗಳು ಔದ್ಯೋಗಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಬಹುದು ಅಥವಾ ಸ್ವಂತ ಉದ್ಯೋಗ ಆರಂಭಿಸಿ ಸ್ವಾವಲಂಬಿ ಬದುಕು ನಡೆಸಬಹುದು. ಆದ್ಯತೆ ಮೇಲೆ ಐಟಿಐ ಕಾಲೇಜು ಸ್ಥಾಪನೆಗೆ ಮಂಜೂರು ನೀಡುವಂತೆ ಮನವಿ ಮಾಡಿದ್ದಾರೆ. ನೂತನವಾಗಿ ಆಯ್ಕೆಯಾದ 3 ಕಾಂಗ್ರೆಸ್ ಶಾಸಕರು ಇಂದು ಕರ್ನಾಟಕ ವಿಧಾನಸಭೆಯ ಸದಸ್ಯರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಸುವರ್ಣ ವಿಧಾನಸೌಧದಲ್ಲಿ ವಿಧಾನಸಭೆಯ ಚಳಿಗಾಲದ ಅಧಿವೇಶನ ಆರಂಭವಾದ ಬೆನ್ನಲ್ಲೇ ಸಂಡೂರು, ಶಿಂಗವ್ ಮತ್ತು ಚನ್ನಪಟ್ಟಣ 3 ಕ್ಷೇತ್ರಗಳಿಗೆ ನಡೆದ ಉಪಚುನಾವಣೆಯಲ್ಲಿ ಗೆದ್ದಿದ್ದ ಅನ್ನಪೂರ್ಣ, ಯಾಸಿರ್ ಅಹಮದ್ ಖಾನ್ ಪಠಾಣ್ ಮತ್ತು ಸಿಪಿ ಯೋಗೇಶ್ವರ್ ಅವರು ಶಾಸಕರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ನವೆಂಬರ್ 13ರಂದು ನಡೆದ ಉಪಚುನಾವಣೆಯಲ್ಲಿ ಪತಿಯಿಂದ ತೆರವಾದ ಸ್ಥಾನಕ್ಕೆ ಬಳ್ಳಾರಿ ಸಂಸದ ಇ ತುಕಾರಾವ್ ಅವರ ಪತ್ನಿ ಅನ್ನಪೂರ್ಣ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಗೆದ್ದಿದ್ದರು. ಶಿಂಗವ್ನಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಪುತ್ರ ಬಿಜೆಪಿಯ ಭರತ್ ಬೊಮ್ಮಾಯಿ ಅವರನ್ನು ಪಠಾಣ್ ಸೋಲಿಸಿದ್ರು. ಯೋಗೇಶ್ವರ್ ಅವರು ಚನ್ನಪಟ್ಟಣ ಕ್ಷೇತ್ರದಲ್ಲಿ ಜೆಡಿಎಸ್ ಅಭ್ಯರ್ಥಿ ಹಾಗೂ ಕುಮಾರಸ್ವಾಮಿ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಸೋಲಿಸಿ ಗೆಲುವು ಸಾಧಿಸಿದರು. 274 ಸದಸ್ಯ ಬಲದ ವಿಧಾನಸಭೆಯಲ್ಲಿ ಈಗ ಸ್ಪೀಕರ್ ಹೊರತುಪಡಿಸಿ ಕಾಂಗ್ರೆಸ್ನ ಸಂಖ್ಯೆ 136 ಆಗಿದೆ. ಮಹಾರಾಷ್ಟ್ರದ ಗಡಿಯಲ್ಲಿರುವ ಬೆಳಗಾವಿಯಲ್ಲಿ 2006ರಿಂದ ವರ್ಷಕ್ಕೊಮ್ಮೆ ವಿಧಾನಮಂಡಲದ ಅಧಿವೇಶನಗಳಲ್ಲಿ ಆಯೋಜಿಸುತ್ತಿದೆ. ಬೆಂಗಳೂರಿನ ವಿಧಾನಸೌಧದ ಮಾದರಿಯಲ್ಲಿ ಸುವರ್ಣ ವಿಧಾನಸೌಧ ರಾಜ್ಯ ಸಚಿವಾಲಯ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗವಾಗಿದೆ ಎಂಬ ಪ್ರತಿಪಾದನೆಗಾಗಿ ನಿರ್ಮಿಸಲಾಗಿದೆ. ಬೆಳಗಾವಿ ಮತ್ತು ಹತ್ತಿರದ ಕೆಲವು ಸ್ಥಳಗಳು ತನಗೆ ಸೇರಿದ್ದು ಎಂದು ಮಹಾರಾಷ್ಟ್ರ ಹೇಳಿಕೊಳ್ಳುತ್ತದೆ. ಕೈಗೊಳ್ಳಲಿರುವ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಗವಂತನ ಹೆಸರಿನ ಮೇಲೆ ಪ್ರಮಾಣ ಮಾಡುತ್ತೇನೆ. ಸತ್ಯನಿಷ್ಠೆಯಿಂದ ಪ್ರತಿಜ್ಞೆ ಮಾಡುತ್ತೇನೆ. ಸಿಪಿ ಯೋಗೇಶ್ವರ ಎಂಬ ಹೆಸರನ್ನಾದ ನಾನು ವಿಧಾನಸಭೆಯ ಸದಸ್ಯನಾಗಿ ನಿರ್ವಾಚನ ಹೊಂದಿದವನಾಗಿ ವಿಧಿದ್ವಾರ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ಶ್ರದ್ಧೆಯಿಂದಲೂ ನಿಷ್ಠೆಯಿಂದಲೂ ಕೂಡಿರುತ್ತೇನೆಂದು ನಾನು ಭಾರತದ ಪರಮಾಧಿಕಾರವನ್ನು ಮತ್ತು ಸಮಗ್ರತೆಯನ್ನು ಸಮರ್ಥಿಸುತ್ತೇನೆಂದು ನಾನು ಈಗ ಕೈಗೊಳ್ಳಲಿರುವ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಗವಂತನ ಹೆಸರಿನ ಮೇಲೆ ಪ್ರಮಾಣ ಮಾಡುತ್ತೇನೆ. ಸತ್ಯನಿಷ್ಠೆಯಿಂದ ಪ್ರತಿಜ್ಞೆ ಮಾಡುತ್ತೇನೆ. ಪಠಾಣ್ ಯಾಸಿರ್ ಅಹಮದ್ ಖಾನ್ ಎಂಬ ಹೆಸರಿನವನಾದ ನಾನು ವಿಧಾನಸಭೆ ಸದಸ್ಯನಾಗಿ ನಿರ್ವಾಚನ ಹೊಂದಿದವನಾಗಿ ವಿಧಿದ್ವಾರ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ಶ್ರದ್ಧೆಯಿಂದಲೂ ನಿಷ್ಠೆಯಿಂದಲೂ ಕೂಡಿರುತ್ತೇನೆಂದು ನಾನು ಭಾರತದ ಪರಮಾಧಿಕಾರವನ್ನು ಮತ್ತು ಸಮಗ್ರತೆಯನ್ನು ಸಮರ್ಥಿಸುತ್ತೇನೆಂದು ನಾನು ಈಗ ಕೈಗೊಳ್ಳಲಿರುವ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಗವಂತನ ಹೆಸರಿನ ಮೇಲೆ ಪ್ರಮಾಣ ಮಾಡುತ್ತೇನೆ. ಸತ್ಯನಿಷ್ಠೆಯಿಂದ ಪ್ರತಿಜ್ಞೆ ಮಾಡುತ್ತೇನೆ. ನನ್ನ ಪೂಜ್ಯ ತಂದೆ ತಾಯಿ ಹಾಗೂ
ಭಾರತದ ಸಂವಿಧಾನದ ಮೇಲೆ ಪ್ರಮಾಣ ಮಾಡುತ್ತೇನೆ. ಬ್ಯಾಂಕ್ ಮ್ಯಾನೇಜರ್ ಮತ್ತು ಗ್ರಾಹಕರೊಬ್ಬರು ಬಡಿದಾಡಿಕೊಳ್ಳುವ ವಿಡಿಯೋವೊಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಗುಜರಾತ್ನ ಅಹಮದಾಬಾದ್ನ ಯೂನಿಯನ್ ಬ್ಯಾಂಕ್ನಲ್ಲಿ ಈ ಘರ್ಷಣೆ ನಡೆದಿದೆ. ತಮ್ಮ ನಿಶ್ಚಿತ ಠೇವಣಿಗೆ ಮೇಲೆ ಹೆಚ್ಚಿನ ತೆರಿಗೆ ಕಡಿತ ವಿಧಿಸುತ್ತಿರುವುದರಿಂದ ಗ್ರಾಹಕ ಜೈಮನ್ ರಾವಲ್ ಅಸಮಾಧಾನಗೊಂಡಿದ್ದರು. ಗ್ರಾಹಕ ಮತ್ತು ಬ್ಯಾಂಕ್ ಮ್ಯಾನೇಜರ್ ನಡುವಿನ ವಾಗ್ದಾವು ಮಾರಾಮಾರಿಗೆ ಕಾರಣವಾಗಿದೆ. ಇಬ್ಬರು ವ್ಯಕ್ತಿಗಳು ಬ್ಯಾಂಕಿನಲ್ಲಿಯೇ ಪರಸ್ಪರ ಕಾಲರ್ ಹಿಡಿದುಕೊಂಡು ತಳ್ಳಾಡುತ್ತಾ ಬಡಿದಾಡಿಕೊಳ್ಳುವ ಸನ್ನಿವೇಶದ 43 ಸೆಕೆಂಡುಗಳ ವಿಡಿಯೋ ವೈರಲ್ ಆಗಿದೆ. ಆಕ್ರೋಶಗೊಂಡ ಗ್ರಾಹಕ ಬ್ಯಾಂಕ್ ಮ್ಯಾನೇಜರ್ನ ತಲೆಗೆ ಬಾರಿಸಿದ್ದಾನೆ. ಜಗಳ ನಿಲ್ಲಿಸುವಂತೆ ಮ್ಯಾನೇಜರ್ ಶುಭಾನ್ಮನನ್ನು ಅವರ ಮಹಿಳಾ ಸಹೋದ್ಯೋಗಿ ಕೋರುವುದು ವಿಡಿಯೋದಲ್ಲಿ ಕೇಳಿಸಿದೆ. ಗ್ರಾಹಕನ ಜೊತೆಗೆ ಇದ್ದ ವೃದ್ಧ ಮಹಿಳೆಯೊಬ್ಬರು ವಿವಾದ ತಣ್ಣಗಾಗಿಸಲು ಪ್ರಯತ್ನಿಸುತ್ತಿದ್ದಾರೆ. ಅವರು ಇಬ್ಬರ ಕೈಗಳನ್ನು ಹಿಡಿದು ದೂರ ಎಳೆಯಲು ಪ್ರಯತ್ನಿಸಿದ್ದಾರೆ. ಗ್ರಾಹಕನ ಹಠಮಾರಿತನದಿಂದ ಅಸಮಾಧಾನಗೊಂಡ ಅವರು ಆತನ ಕೆನ್ನೆಗೆ ಬಾರಿಸಿ ನಿಲ್ಲಿಸುವಂತೆ ಸೂಚಿಸುವುದು ವಿಡಿಯೋದಲ್ಲಿ ಕಾಣಿಸಿದೆ. शुभम रवा दे शुभम रवा दे शुभम 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 रवा दे ಇಂದು ಬೆಳಗ್ಗೆ ಐಆರ್ಸಿಟಿಸಿ ವೆಬ್ಸೈಟ್ ಸಂಪೂರ್ಣವಾಗಿ ಸ್ಥಗಿತಗೊಂಡಿದ್ದು ಲಕ್ಷಾಂತರ ಪ್ರಯಾಣಿಕರು ತೊಂದರೆಗೀಡಾಗಿದ್ದಾರೆ. ಅದರಲ್ಲೂ ತಾತ್ಕಾಲಿಕ ಟಿಕೆಟ್ ಬುಕ್ಕಿಂಗ್ ಸಮಯದಲ್ಲಿ ವೆಬ್ಸೈಟ್ ಡೌನ್ ಆಗಿರುವುದರಿಂದ ಪ್ರಯಾಣಿಕರು ದೊಡ್ಡ ಸಮಸ್ಯೆ ಎದುರಿಸಬೇಕಾಗಿದೆ. ಜನರು ಐಆರ್ಸಿಟಿಸಿ ವೆಬ್ಸೈಟ್ಗೆ ಭೇಟಿ ನೀಡಿದಾಗಲೆಲ್ಲ ನಿರ್ವಹಣೆ ಕೆಲಸ ಪ್ರಸ್ತುತ ನಡೆಯುತ್ತಿದೆ ಮತ್ತು ಮುಂದಿನ 1 ಗಂಟೆಯವರೆಗೆ ಯಾವುದೇ ಬುಕ್ಕಿಂಗ್ ಸಾಧ್ಯವಾಗುವುದಿಲ್ಲ ಎಂಬ ಸಂದೇಶವನ್ನು ಸ್ವೀಕರಿಸುತ್ತಿದ್ದಾರೆ. ಈ ಸಮಸ್ಯೆಗೆ ಸಂಬಂಧಿಸಿದಂತೆ ಅನೇಕ ಬಳಕೆದಾರರು ತಮ್ಮ ದೂರುಗಳನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಐಆರ್ಸಿಟಿಸಿ ವೆಬ್ಸೈಟ್ ಡೌನ್ ಆಗಿದೆ ಎಂದು ಡೌನ್ಡಿ ಡಾಕ್ಟರ್ ದೃಢಪಡಿಸಿದೆ ಮತ್ತು ಈ ಕುರಿತು ಹಲವು ವರದಿಗಳು ಹೊರಬಂದಿವೆ. ವಿಶೇಷವೇನೆಂದರೆ ಜನರು ಸಾಮಾನ್ಯವಾಗಿ ತಾತ್ಕಾಲಿಕ ಟಿಕೆಟ್ ಕಾಯ್ದಿರಿಸಲು ಪ್ರಯತ್ನಿಸುತ್ತಿರುವ ತಾತ್ಕಾಲಿಕ ಟಿಕೆಟ್ ಬುಕ್ಕಿಂಗ್ ಸಮಯದಲ್ಲಿ ಈ ಸಮಸ್ಯೆ ಉಂಟಾಗಿದೆ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.